ವೆಲ್ಕಮ್. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ದ ಸೊಲ್ಯೂಷನ್ಸನ್ನು ಕಂಡುಹಿಡಿಯೋದು ನೋಡೋಣ. ಈ ಡಿಫ್ರೆನ್ಷಿಯಲ್ ಇಕ್ವೇಷನನ್ನು ಸೊಲ್ಯೂಷನ್ ಪಾರ್ಟ್ ಬಂದಾಗ ಅಂದರೆ ಅವುಗಳಿಗೆ ನಾನು ಸೊಲ್ಯೂಷನ್ ಕಂಡುಹಿಡಬೇಕು. ಸೊಲ್ಯೂಷನ್ ಕಂಡುಹಿಡಿದಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊಲ್ಯೂಷನ್ ಕಂಡುಹಿಡಿದಂದರೆ ಈಗ ನಿಮಗೊಂದು ಇಕ್ವೇಷನ್ ಕೊಟ್ಟಿರ್ತಾರೆ, 3y' ಪ್ಲಸ್ 4y' ಪ್ಲಸ್ 7 ಈಕ್ವಲ್ ಟು 0 ಅಂತೇಳಿ. ಇದರ ಅರ್ಥ ಏನು ಹೇಳೋದು? y' ಅಂದ್ರೆ ಏನಿದು? ವಾಟ್ ಇಸ್ ಆರ್ಡರ್? ಆರ್ಡರ್ ಸೆಕೆಂಡ್, ಡಿಗ್ರಿ 1. ಓಕೆ, ಇದು ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ಡಿಇ, ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಾರೆ. ಸೊಲ್ಯೂಷನ್ ಫಾರ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರ ಇದನ್ನ ನಾನು ನಾರ್ಮಲ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡಬೇಕು. ಏನ್ ಮಾಡಬೇಕು? ನಾರ್ಮಲ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡಬೇಕು. ನಾರ್ಮಲ್ ಇಕ್ವೇಶನ್ ಅಂದ್ರೆ ಅದ್ರೊಳಗೆ dy/dx ಇರಬಾರ್ದು. ಅದಕ್ಕೇನಂತಾರ? ನಾರ್ಮಲ್ ಇಕ್ವೇಶನ್ ಅಂತಾರೆ. ಈಗ ನಾರ್ಮಲ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮಗೆ ದೇರ್ ಆರ್ ಮೆನಿ ಮೆಥಡ್ಸ್ ಅದಾವ. ಏನದಾವ? ದೇರ್ ಆರ್ ಮೆನಿ ಮೆಥಡ್ಸ್ ಅದಾವ. ಆ ಎಲ್ಲ ಮೆಥಡ್ಸನ್ನು ಸ್ಟಡಿ ಮಾಡೋದೇ ಈ ಚಾಪ್ಟರ್ ಉದ್ದೇಶ. ಅಂದರೆ ಈ ಚಾಪ್ಟರ್ ಉದ್ದೇಶ ಇದೆ ಏನಂದರೆ ಡಿಫ್ರೆನ್ಷಿಯಲ್ ಇಕ್ವೇಶನ್ ಅನ್ನ ಆರ್ಡಿನರಿ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡೋದೇ ಈ ಚಾಪ್ಟರ್ನ ಉದ್ದೇಶ. ಡಿಫ್ರೆನ್ಷಿಯಲ್ ಇಕ್ವೇಶನ್ ಅನ್ನ ಆರ್ಡಿನರಿ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡೋದು. ಇದು ಪ್ರೊಸೆಸ್ಗೆ ಏನಂತಾರ? ಸೊಲ್ಯೂಷನ್ ಅಂತಾರೆ. ಸೊಲ್ಯೂಷನ್ ಅಂತಾರೆ. ಅಂದ್ರೆ ಅದನ್ನ ನಾನು ಸಾಲ್ವ್ ಮಾಡಬೇಕು, ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡಿ ಆರ್ಡಿನರಿ ತಂದು ನಿಂದಿರಿಸಬೇಕು. ಓಕೆನಾ? ಓಕೆ, ಈಗ ಈ ಚಾಪ್ಟರ್ನ ಅಂದ್ರೆ ಈ ಡಿಫರೆನ್ಷಿಯಲ್ ಇಕ್ವೇಶನ್ ಚಾಪ್ಟರ್ ಸ್ಟಡಿ ಮಾಡೋದಕ್ಕೋಸ್ಕರ ನಾನು ಎರಡು ಮೇನ್ ಹೆಡ್ಡಿಂಗ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್, ಎರಡನೇದು ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್. ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಹೇಳ್ರಿ. ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಒಳಗೆ ಏನೇನು ಬರ್ಬೋದು? ಆರ್ಡರ್ ಎಷ್ಟಿರ್ತೈತಿ? 1. ಅಂದ್ರೆ ಈ ಇಕ್ವೇಶನ್ ಒಳಗೆ ಕೇವಲ dy/dx ಅಷ್ಟೇ ಕಾಣ್ತಿರ್ತದ, ಅಥವಾ ಡಿಫ್ರೆನ್ಷಿಯೇಷನ್ ಪವರ್ 1 ಅಷ್ಟೇ ಕಾಣ್ತಿರ್ತದ. ತಿಳಿತಾ? ಇಲ್ಲಿ ಬಂದಾಗ ಏನಾಗ್ತದ? ಇಲ್ಲಿ d²y/dx² ಬರ್ಬೋದು, d3y/dx³ ಬರ್ಬೋದು, d⁴/4 ಬರ್ಬೋದು. ತಿಳಿತಾ? ಈ ರೀತಿ ಹೈಯರ್ ಆರ್ಡರ್ ಅಂತಾರೆ. ಓಕೆನಾ? ಈಗ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಆರ್ಡಿನರಿ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡೋ ಮೆಥಡ್ಗಳ ಬೇರೆ. ಏನವು? ಅವು ಮೆಥಡ್ಗಳ ಬೇರೆ. ನೆಕ್ಸ್ಟ್ ಹಂಗ ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ಗಳನ್ನ ಆರ್ಡಿನರಿ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡೋ ಮೆಥಡ್ಗಳೇ ಬೇರೆ. ಇವೆಲ್ಲ ಮೆಥಡ್ಗಳು ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಗಿವನ್ ಇಕ್ವೇಶನ್ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಗೆ ಯಾವ ಇಕ್ವೇಶನ್ ಕೊಟ್ಟಾರ ಹೆಂಗ್ ಮಾಡ್ಬೇಕಂತೇಳಿ. ಓಕೆ, ಒಂದ ಬೈಹಾಟಕ್ಕೆ ನಡೀತೇನ್ರಿ ಅಂತ ಬರಂಗಿಲ್ಲ. ಈಗ ಹೇಳ್ತೀನಿ ನಿಮಗೆ ಎಕ್ಸಾಮ್ನಾಗ ಪ್ರಾಬ್ಲಮ್ ಹೆಂಗಿರ್ತಾವಂತ. ಪ್ರಾಬ್ಲಮ್ ಹೆಂಗಿರ್ತಾವ ಗೊತ್ತೇನ? ಇಷ್ಟು ಬರ್ದಿರ್ತಾರ ಅವರು, ಪ್ರಾಬ್ಲಮ್ ಸಾಲ್ವ್ ಅಂತ ಬರ್ದಿರ್ತಾರ. ಸಾಲ್ವ್ ಮುಗಿಯಿತು. ಏನಂತ ಬರೆದ್ರ ಅವರು? ಸಾಲ್ವ್ ಅಂತ ಬರೆದು ಒಂದು ಇಕ್ವೇಶನ್ ಕೊಡ್ತಾರೆ. ಇದೇನಿದು? ಇಕ್ವೇಶನ್. ಎಂತ ಇಕ್ವೇಶನ್? ಡಿಫರೆನ್ಷಿಯಲ್ ಇಕ್ವೇಶನ್. ಈ ಡಿಫರೆನ್ಷಿಯಲ್ ಇಕ್ವೇಶನ್ ನೋಡಿ ನೀನು ಇದನ್ನ ಫಸ್ಟ್ ಆರ್ಡರ್ನೊಳಗೆ ಹಾಕ್ಲೋ, ಸೆಕೆಂಡ್ ಆರ್ಡರ್ನೊಳಗೆ ಹಾಕ್ಲೋ, ಅಥವಾ ಹೈಯರ್ ಆರ್ಡರ್ ಒಳಗೆ ಹಾಕ್ಲೋ ಡಿಸೈಡ್ ಮಾಡ್ಬೇಕು. ಮಾಡಕ್ ಬರ್ತಾ? ಫಸ್ಟ್ ಆರ್ಡರ್ ಒಳಗೆ ಹಾಕಿದ ಮೇಲೆ ಇದು ಯಾವ ಮೆಥಡ್ಲೆ ಸಾಲ್ವ್ ಮಾಡಕ್ ಬರ್ತಾ ಅದನ್ನ ಐಡೆಂಟಿಫೈ ಮಾಡ್ಬೇಕು. ನೆಕ್ಸ್ಟ್ ಆಮೇಲೆ ಆ ಮೆಥಡ್ ಅನ್ನೋದಕ್ಕೆ ಅಪ್ಲೈ ಮಾಡ್ಬೇಕು. ತಿಳಿದ? ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಸಣ್ಣ ಕ್ವಶನ್ಸ್ ಇರ್ತಾವ. ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ತಗೊಂಡು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಟ್ ಡೋಂಟ್ ವರಿ, ಈ ಕ್ಲಾಸ್ ಓದಿದ ತಕ್ಷಣ ಸರ ಇದು ಟಫ್ ಐತ್ರಿ ಬಿಟ್ಟು ಬಿಡ್ತೀನಿ ಅಂತ ಯೋಚನೆ ಮಾಡಬೇಡ್ರಿ. ಈ ಕ್ಲಾಸನ್ನ ಚಂದ ಕೇಳ್ರಿ, ನೋಟ್ಸ್ ಮಾಡ್ಕೊಂತ ಹೋಗ್ರಿ. ಲಾಸ್ಟಿಗೆ ಇದೆಲ್ಲ ಹೇಳಿದ್ಮೇಲೆ ನಾನು ರಿವಿಷನ್ ಮಾಡ್ತಿರ್ತೀನಿ ಕ್ಲಾಸ್ ಎಂಡಿಗೆ. ಆಮೇಲೆ ಫಾರ್ಮುಲಾ ಶೀಟು, ಸಮರಿ ಶೀಟ್ ಅವೆಲ್ಲ ಕೊಡ್ತಿರ್ತೀನಿ. ಅವೆಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದಷ್ಟು ಒಂದು ಥಿಯರಿ ಸೆಟ್ ಆದಮೇಲೆ ಪ್ರಾಬ್ಲಮೆಟಿಕ್ ಸೆಟ್ ಬರ್ತದ ವಿಡಿಯೋಸ್ ಒಳಗೆ. ಆ ಪ್ರಾಬ್ಲಮೆಟಿಕ್ ಸೆಟ್ ವಿಡಿಯೋಸ್ನ ಸಾಲ್ವ್ ಮಾಡ್ತಾ ನಿಮಗೆ ಕಾನ್ಫಿಡೆನ್ಸ್ ಬರಕ್ಕೆ ಶುರು ಮಾಡ್ತದ. ಇಲ್ಲಿ ಕಾನ್ಫಿಡೆನ್ಸನ್ನ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಕಾನ್ಫಿಡೆನ್ಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಷ್ಟೆಲ್ಲ ಓದ್ಬೇಕ್ರಿ ಸರ ಅಂತೇಳಿ ನಿಮ್ಮ ಮನ್ಸೊಳಗೆ ಬಂದ್ಬಿಡುತ್ತೆ. ಅವಾಗ ಈ ಚಾಪ್ಟರ್ ಬ್ಯಾಡ್ರಿ ಅನ್ನೋ ಮೂಡ್ನು ಬರ್ತೈತಿ. ಬಟ್ ನಾನಿದ್ದೇನೆ. ಓಕೆ, ಫ್ಯೂಚರಲ್ಲಿ ನೀವು ಬಹಳ ಚೆನ್ನಾಗಿ ಕಾಣುತ್ತೀರಾ, ಯಾಕೆಂದ್ರೆ ನಾನಿದ್ದೇನೆ. ಯಾವ್ದಿದೆ ಡೈಲಾಗ್? ಒಂದು ಮೊಟ್ಟೆಯ ಕಥೆಯಲ್ಲಿ ಆ ಹುಡುಗಿ ಆ ಹುಡುಗನ ಹೇಳ್ತಾರಲ್ಲ, ನೀವು ಫ್ಯೂಚರಲ್ಲಿ ಬಹಳ ಚೆನ್ನಾಗಿ ಕಾಣ್ತೀರಾ. ಅದು ಯಾಕೆ ಮೇಡಮ್? ಯಾಕೆಂದ್ರೆ ನಾವಿದ್ದೇವಲ್ಲ, ಹಾಗೆ. ಹೌದಾ?
ಈ ಕ್ವಶನ್ಸ್ ಎಲ್ಲ ಚೆನ್ನಾಗಿದಾವ, ಈಗ ಹೆದರ್ಬೇಡ್ರಿ, ಬರ್ಕೊಡ್ರಿ. ಮೆಥಡ್ಸ್ ಎಷ್ಟದಾವ ಅಂತ ಬರ್ಕೊಂಡೋಣ. ಫಸ್ಟ್ ಹೆದರ್ಸಿ ಬಿಡ್ತೀನಿ, ಬರ್ಕೊಡ್ರಿ. ವೇರಿಯೇಬಲ್ ಸೆಪರೇಬಲ್ ಮೆಥಡ್. ವೇರಿಯೇಬಲ್ ಸೆಪರೇಬಲ್ ಮೆಥಡ್. ಓಕೆ. ನೆಕ್ಸ್ಟ್ reducible to variable separable method. ಮೂರನೇದು homogeneous equations. ನಾಲ್ಕನೇದು reducible to homogeneous equations. ಏನಾಯ್ತು? reducible to homogeneous equations. ಈ reducible to homogeneous equations ಒಳಗಡೆ ಕೇಸ್ 1, ಕೇಸ್ 2, ಕೇಸ್ 3 ಅರ್ಥಾಯ್ತಾ? ನೆಕ್ಸ್ಟ್ ಐದನೇದು ಎಕ್ಸಾಕ್ಟ್ ಇಕ್ವೇಶನ್, exact differential equations. Exact differential equations. Next ಆರನೇದು reducible to exact differential equation. ಓಕೆ. ಇದರೊಳಗೆ ಬರ್ಕೊಡ್ರಿ ಶಾರ್ಟ್ಕಟ್ ಮೆಥಡ್ ಅಥವಾ ಫಾರ್ಮುಲಾ. ಶಾರ್ಟ್ಕಟ್ ಮೆಥಡ್ ಆರ್ ಫಾರ್ಮುಲಾ. ಓಕೆ. ನೆಕ್ಸ್ಟ್ ಇದರೊಳಗಡೆ ರೂಲ್ 1, ರೂಲ್ 2, ರೂಲ್ 3, ರೂಲ್ 4. ನೆಕ್ಸ್ಟ್ ಇದಾದ್ಮೇಲೆ ಲೀನಿಯರ್ ಇಕ್ವೇಶನ್ಸ್. ಏಳನೇದು ಲೀನಿಯರ್ ಇಕ್ವೇಶನ್ಸ್. ಲೀನಿಯರ್ ಇಕ್ವೇಶನ್ಸ್ ಆದ್ಮೇಲೆ reducible to linear equations. Reducible to linear equations. Reducible to linear equations. Next ಈ 8 9ನೇದು ಬರ್ನೌಲಿಸ್ equation. ಬರ್ನೌಲಿಸ್ equation. ಓಕೆ, ಸಾಕು. ಇಷ್ಟು ಇಕ್ವೇಶನ್ಸ್ ಅದ ನೋಡ್ರಿ. ಇಷ್ಟು 8 9 ಮೆಥಡ್ಸ್ ಅದಾವ. ಹೌದಾ? ಏನ್ ಮಾಡ್ಬೇಕು ನಾವು? ಒಂದು ಇಕ್ವೇಶನ್ ಅನ್ನು ಕೊಡ್ತಾರ, ಆ ಕೊಟ್ಟ ಇಕ್ವೇಶನ್ ಅನ್ನ ಈ 9 ಮೆಥಡ್ ಅಲ್ಲಿ ಯಾವ ಮೆಥಡ್ ಹಾಕಿದ್ರೆ ಬರ್ತದ ಆ ಮೆಥಡ್ಲಿ ಅದನ್ನ ಹಾಕ್ಬೇಕು. ಈ ಒಂದು ಇಕ್ವೇಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ 2 ಮೆಥಡ್ ಯೂಸ್ ಆಗ್ಬೋದು, 3 ಮೆಥಡ್ಲೇನು ಮಾಡ್ಬೋದು, ಸೇಮ್ ಆನ್ಸರ್ ಬರ್ತಿರ್ತಾವ. ಬಟ್ ಆದ್ರೂ ಕೂಡ ನಿಮ್ಗ ಅದಕ್ಕೆ ರಿಲೇಟೆಡ್ ಇದ್ದಿದ್ದು ಮೆಥಡ್ ಹಾಕೋದ್ರಿಂದ ಏನಾಗ್ತದೆ, ಜಲ್ದಿ ಸಾಲ್ವ್ ಆಕೈತಿ. ಅದೊಂದೇ, ಜಲ್ದಿ ಸಾಲ್ವ್ ಆಗುತ್ತ ಅನ್ನೋದೊಂದು ಇಂಟೆನ್ಷನ್. ಕೆಲವು ಇಕ್ವೇಶನ್ಸ್ ಇರ್ತಾವ ಭಾಳ ಮಂಡ್ ಇರ್ತಾವ. ಯಾಕೆ ಮಂಡ್ ಇಕ್ವೇಶನ್ ಅಂತೀನಂದ್ರ ಅವುಗಳಿಗೆ ಪರ್ಟಿಕ್ಯುಲರ್ ಮೆಥಡ್ ಹಾಕ್ಬೇಕು. ಅವುಗಳಿಗೆ ಅವೇ ಮೆಥಡ್ ಹಾಕಿದ್ರೆ ಬರ್ತಿರ್ತಾವ, ಇಲ್ಲಾಂದ್ರೆ ಬರಂಗಿಲ್ಲ ಅವು. ಹಂಗಾಗಿ ಭಾಳ ಕಾಡ್ತಿರ್ತಾವ. ಅದ್ರ ಸಲುವಾಗಿ ಇನ್ಸ್ಪೆಕ್ಷನ್ ಏನೈತಲ್ಲ, ದಿಸ್ ಈಸ್ ದ ಅಲ್ಟಿಮೇಟ್ ಹಿಯರ್. ಇನ್ಸ್ಪೆಕ್ಷನ್ ಮಾಡೋ ಆರ್ಟ್, ಮೆಥಡ್ ಕಲಿಯೋ ಆರ್ಟ್ ಭಾಳ ಈಸಿ. ಇನ್ಸ್ಪೆಕ್ಷನ್ ಮಾಡಿ ಯಾವ ಮೆಥಡ್ ಅಂತೇಳಿ ಏನು ಕನ್ಕ್ಲೂಡ್ ಮಾಡ್ತಾರೆ ನೋಡಿ ಹುಡುಗರು, ಆ ಹುಡುಗರನ್ನ ಶಾಣೆ ಹುಡುಗರು ಅಂತೀನಿ, ಸಾಲ್ವ್ ಮಾಡೋ ಹುಡುಗರಿಗೆಲ್ಲ. ಅರ್ಥಾಯ್ತಾ? ಓಕೆ, ನಾವು ವಿಲ್ ಗೋ ಟು ದ ಫಸ್ಟ್ ಮೆಥಡ್. ಬರ್ಕೊಡ್ರಿ. ಯಾವ್ದು ಫಸ್ಟ್ ಮೆಥಡು? ವೇರಿಯೇಬಲ್ ಸೆಪರೇಬಲ್ ಮೆಥಡ್. ನಾವೇನ್ ಮಾಡೋಣ,
ಒಂದೊಂದು ಮೆಥಡಿಗೆ ಒಂದೊಂದು ವಿಡಿಯೋ ಮಾಡಿಬಿಡೋಣ. ತಿಳಿತಾ? ಅಂದ್ರೆ ನಿಮ್ಗೆ ಒಂದು ಮೆಥಡ್ ಒಂದು ವಿಡಿಯೋದೊಳಗೆ ಕಂಪ್ಲೀಟ್ ಆಗಿಬಿಡ್ತದೆ. ನೆಕ್ಸ್ಟ್ ವಿಡಿಯೋದೊಳಗೆ ನೆಕ್ಸ್ಟ್ ಮೆಥಡ್ ಮಾಡಿರ್ಬೇಕು. ಅರ್ಧದ ಅಷ್ಟು ಮೆಥಡ್ಸ್ ಆದ್ಮೇಲೆ, ಈ 9 ಮೆಥಡ್ಸ್ಗಳು ಆದ್ಮೇಲೆ 10ನೇ ವಿಡಿಯೋದೊಳಗೆ ನಾನು ಏನು ಮಾಡ್ತೀನಿ, ಇವುಗಳನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಹೇಳ್ತೀನಿ. 11ನೇ ವಿಡಿಯೋದೊಳಗಡೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದ್ಯಾಟ್ ನಿಮಗೆ ಕಂಪ್ಲೀಟ್ ಗ್ರಿಪ್ ಸಿಕ್ಬಿಡ್ತದೆ. ಇಷ್ಟು ಮಾಡಿದ್ವಿ ಅಂದ್ರೆ ನಮಗೆ 50% ಆಫ್ ದ ಚಾಪ್ಟರ್ ಮುಗ್ದಂಗ. ತಿಳಿದಾ? 11 ವಿಡಿಯೋ ಆದ್ಮೇಲೆ 50% ಚಾಪ್ಟರ್ ಮುಗ್ದಂಗ. ನೆಕ್ಸ್ಟ್ ವಿಡಿಯೋದನ್ನ ಮತ್ತೆ ನೆಕ್ಸ್ಟ್ ಹೈಯರ್ ಆರ್ಡರ್ಗೆ ಮಾಡ್ಕೊಳ್ಳೋಣ. ಹೋಗೋಣ. ಓಕೆ. ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಎಲ್ಲರ ಫೇವ್ರೇಟ್ ಮೆಥಡ್ ಇದು, ಎಲ್ಲ ಸ್ಟೂಡೆಂಟ್ಸ್ ಇದು ಫೇವ್ರೇಟ್ ಮೆಥಡ್. ಬಟ್ ಯೂಶುವಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇಷ್ಟು ಈಸಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಭಾಳ ಈಸಿ ಮೆಥಡ್ ಇದು. ಸಮ್ಟೈಮ್ಸು ಇದ್ರೊಳಗೆ ಟಫ್ ಮಾಡೋ ಚಾನ್ಸಸ್ ಇರ್ತದೆ. ಆಮೇಲೆ ಹುಡುಗರಿಗೆ ಈಸಿ ಕ್ವಶನ್ ಪೇಪರ್ ಕೊಡ್ಬೇಕಂತ ಎಕ್ಸಾಮಿನರ್ ಮಾಡ್ಕೊಂಡಿದ್ರೆ ಮನ್ಸು ಮಾಡ್ಕೊಂಡ್ರ ಮತ್ತು ಅವ ಇದ್ರಾಗಿಂದ ಕೇಳ್ತಾನೆ. ಅದಕ್ಕೆ ಗಾಬರಿ ಆಗ್ಲಾರ್ದಂಗೆ ಆರಾಮಾಗಿ ಮಾಡ್ಬೇಕು. ವೇರಿಯೇಬಲ್ ಸೆಪರೇಬಲ್ ಅಂದ್ರೆ ಏನು ಅಂತಂದ್ರೆ, ನಿಮಗೊಂದು ಇಕ್ವೇಶನ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಸಮಥಿಂಗು ಪ್ಲಸ್ ಸಮಥಿಂಗು ಪ್ಲಸ್ ಸಮಥಿಂಗು ಕೊಟ್ಟಿರ್ತಾರೆ. ಇಲ್ಲೊಂದಿಷ್ಟು ಸಮಥಿಂಗ್ ಪ್ಲಸ್ ಸಮಥಿಂಗ್ ಹಿಂಗೆ ಕೊಟ್ಟಿರ್ತಾರೆ. ಈ ಈಕ್ವೇಶನ್ ಒಳಗಡೆ ಎಲ್ಲ ವೈ ಟರ್ಮ್ಸು ಒಂದು ಕಡೆ ಬರಬೇಕು, ಎಲ್ಲ ಎಕ್ಸ್ ಟರ್ಮ್ಸು ಒಂದು ಕಡೆ ಬರಬೇಕು. ಆ ರೀತಿ ಮಾಡ್ಕೊಳಕ್ ಬರ್ತಿತ್ತಂದ್ರೆ ಈ ಮೆಥಡ್ ಅಪ್ಲೈ ಮಾಡ್ತೀವಿ, ಇಲ್ಲ ಅಂದ್ರೆ ಈ ಮೆಥಡ್ ಅಪ್ಲೈ ಮಾಡಕ್ ಬರಲ್ಲ. ಯಾವ ಫಂಕ್ಷನ್ ಅಂತಾರೆ ಇದಕ್ಕೆ? ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಿದೆ, ಗೊತ್ತಾ? ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಎಲ್ಲ ವೈಗಳನ್ನು ಒಂದು ಕಡೆಗೆ ಎಲ್ಲ ಎಕ್ಸ್ಗಳನ್ನು ಒಂದು ಕಡೆಗೆ ಹಾಕೊಳಕ್ ಬರ್ತಿಲ್ಲ ನೋಡ್ಬೇಕು. ಒಮ್ಮೊಮ್ಮೆ ಅವ್ರು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಬಟ್ ನಿಮ್ಗೆ ತೆಗೆದು ಸಪ್ರೇಟ್ ಮಾಡಕ್ ಬರ್ತಿಲ್ಲ ನೋಡ್ಬೇಕು. ಸಪ್ರೇಟ್ ಮಾಡಕ್ ಬಂತಂದ್ರೆ ಖುಷಿ ಪಡೋದು. ಅರ್ಥ ಆಯ್ತಾ? ಓಕೆ, ನೋಡೋಣ ಹಂಗಾದ್ರೆ. ರೈಟ್. ಈಗ ಈ ಮೆಥಡ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನೋಡ್ರಿ, ಫಸ್ಟ್ ಎಕ್ಸಾಂಪಲ್ dy by dx ಈಕ್ವಲ್ ಟು, ಈ ಚಾಪ್ಟರ್ ಅಲ್ಲಿ ನಾ ಜಾಸ್ತಿ ಕ್ವಶನ್ ಕೇಳಲ್ಲ, ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. dy by dx ಈಕ್ವಲ್ ಟು 1 ಪ್ಲಸ್ cos 2y ಡಿವೈಡೆಡ್ ಬೈ 1 ಮೈನಸ್ cos 2x ಈಸ್ ಆಪ್ಷನ್ ಎ tan y minus cot x equal to c, option B tan x minus cot y equal to c, option C tan y minus plus tan y plus cot x equal to c, option D tan x minus plus cot y equal to c. ಓಕೆನಾ? ಓಕೆ, ಈ 4 ಆಪ್ಷನ್ ಒಳಗಡೆ ಯಾವ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಈ ಇಕ್ವೇಶನ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರ, ಈ ಇಕ್ವೇಶನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರ ಯಾವುದು ಈಕ್ವೇಶನ್ ಕೊಡ್ತದಲ್ಲ ಅದ ರೈಟ್ ಆನ್ಸರ್. ಇದು ಬ್ಯಾಕ್ವರ್ಡ್ ಡೈರೆಕ್ಷನ್, ಉಲ್ಟಾ ಮಾಡಕತ್ತೀನಿ. ಯಾವಾಗ್ಲೂ ಏನ್ ಮಾಡ್ಬೇಕು ಹೇಳು? ಇದಕ್ಕೆ ಸೊಲ್ಯೂಷನ್ ಕಂಡಿಡಬೇಕು, ಕಂಡಿಡಿದ ಆಪ್ಷನ್ ನೋಡ್ಬೇಕು. ಅದು ಒನ್ ಮೆಥಡ್. ಎರಡನೇ ಮೆಥಡ್ ಏನ್ ಹೇಳಿಕೊಟ್ಟೆ ನಾ? ಶಾರ್ಟ್ಕಟ್. ನೀವು ಇವಿಷ್ಟು ಆಪ್ಷನ್ಸ್ ಒಂದೊಂದು ಚೆಕ್ ಮಾಡ್ತಾ ಹೋಗು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡು, ಇದು ಬರ್ತಿಲ್ಲ ನೋಡು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡು, ಹಿಂಗ್ ಬರ್ತಿಲ್ಲ ನೋಡು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡು, ಹಿಂಗ್ ಬರ್ತಿಲ್ಲ ನೋಡು. ಅದ್ರಾಗ 4 ಆಪ್ಷನ್ ಚೆಕ್ ಮಾಡು. 4 ಆಪ್ಷನ್ ಚೆಕ್ ಮಾಡು, ಯಾವ್ದು ಬರ್ತದ ಇದು ಉಲ್ಟಾ ಪ್ರೊಸೆಸ್, ಇದು ಯಾವ್ದು ಬರ್ತದ ಅದು ನಿಮ್ಮ ರೈಟ್ ಆನ್ಸರ್. ತಿಳಿತಾ? ಬಟ್ ನಾನು ನಿಮ್ಗೆ ಈಗ ಶಾರ್ಟ್ಕಟ್ ಈಗ ಹೇಳಂಗಿಲ್ಲ, ಶಾರ್ಟ್ಕಟ್ ಅನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದಾಗ ಹೇಳ್ತೀನಿ. ಈಗ ನಾವೇನ್ ಮಾಡೋಣ, ಲಾಂಗ್ ಕಟ್ ಇರಲಿ, ನಾವು ಸಾಲ್ವ್ ಮಾಡ್ತಾನೆ ಹೋಗೋಣ. ಓಕೆ, ಈಸ್ ದಿಸ್ ಈಕ್ವೇಶನ್ ವೇರಿಯೇಬಲ್ ಸೆಪರೇಬಲ್? ಚೆಕ್ ಇಟ್. ಎಲ್ಲ ಎಕ್ಸ್ ಟರ್ಮ್ಸ್ ಒಂದ್ ಕಡೆ, ವೈ ಟರ್ಮ್ಸ್ ಒಂದ್ ಕಡೆ ಮಾಡಕ್ ಬರ್ತಾ? ಹೆಂಗ? ಕರೆಕ್ಟಾ? ಓಕೆ, ಒಂದು ನೆನ್ಪಿಟ್ಕೊಡ್ರಿ ಯಾವಾಗಲೂ, ಈ ಡಿ ವೈ ಮತ್ತು ಡಿ ಎಕ್ಸ್ ಗಳು ಇರ್ತಾವಲ್ಲ, ಇವು ಡಿನಾಮಿನೇಟರ್ ಒಳಗೆ, ನ್ಯೂಮರೇಟರ್ ಒಳಗಿರ್ಬೇಕು, ಮ್ಯಾಲೆ ಇರ್ಬೇಕು, ಇವು ಕೆಳಗೆ ಬರಬಾರ್ದು ಇವು. ತಿಳಿತಾ? ಈಗ ಫಾರ್ ಎಕ್ಸಾಂಪಲ್ ನೀ ಹೇಳಿದ್ದೇನೆಂದ್ರ, ಇದನ್ನ ಈ ಕಡೆ ತಗೊಂಡೋಗೋಣ, ಡಿ ವೈನ್ ಈ ಕಡೆ ತಗೊಂಡ್ಬರೋಣ ಅಂದ್ವಿ. ಡಿ ವೈ ಈ ಕಡೆ ತಗೊಂಡ್ಬಂದ್ರೆ ಡಿ ವೈ ಕೆಳಗಡೆ ಕುಂದಿರುತ್ತೆ, ಕೆಳಗೆ ಕುಂದಿರ್ಸ್ಬಾರ್ದು, ಅದ್ ಮ್ಯಾಲೆ ಕುಂದಿರ್ಸ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಬಿಡ್ಬೇಕು? ಇದನ್ನ ಕರೆಕ್ಟಾ? ನೋಡೋಣ, ಈಗ ಹಿಂಗ್ ಮಾಡಿದ್ರೆ ಬರ್ತಾ 1 by 1 plus cos 2y dy is equal to 1 by 1 minus cos 2x dx. ಬರಿಬೋದಾ? ಎನಿ ಡೌಟ್?
So dy dx ಆ ಕಡೆ ಸಪ್ರೇಟ್ ಕಳಿಸಿ 1 minus cos 2x into dy ಮಾಡ್ಕೊಳ್ತಾಯಿದ್ರೆ dy dx ಏನ್ ಮಾಡೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತಿ ಬಟ್ ಈ y ಜೊತೆಗೆ dx ಬರ್ತೈತಿ ಹೌದಾ ಈಗ ನೋಡು ಇದು y ಐತಿ ಇದು y ಐತಿ ಇದು x ಐತಿ ಇದು x ಐತಿ ಹೌದಾ ಎನಿ ಡೌಟ್ಸ್ ಓಕೆ ಮುಂದೇನು ಮಾಡೋದು ಓಕೆ ನೋಡ್ರಿ ಇಲ್ಲಿ ಸ್ವಲ್ಪ ಟ್ರಿಗ್ನಾಮೆಟ್ರಿಕಲ್ ಫಾರ್ಮುಲಾ ಹಾಕ್ರಿ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2y ಏನಂತರ 2 ಕಾಸ್ ಸ್ಕ್ವೇರ್ y ಅಂತರ dy ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ ಕಾಸ್ 2x ಏನಂತರ ಮೈನಸ್ ಐತಿ ಇಲ್ಲಿ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಈಗ ಇದನ್ನ 1/2 ಹಂಗೆ ಇರಲಿ 1/2 ಕ್ಯಾನ್ಸಲ್ ಹೊಡೆದ್ಬಿಡು 2 ಆ ಕಡೆ ಕ್ಯಾನ್ಸಲ್ 1 ಬೈ ಕಾಸ್ ಸ್ಕ್ವೇರ್ ಏನಂತಾರ ಕೋಸಿಕೆಂಟ್ ಸ್ಕ್ವೇರ್ ಅಂತಾರ ಸೀಕೆಂಟ್ ಸ್ಕ್ವೇರ್ ಅಂತ ಸೀಕೆಂಟ್ ಸ್ಕ್ವೇರ್ y dy ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ y ಸಾರಿ ಎಕ್ಸ್ ಡಿ ಎಕ್ಸ್ ಹಿಂಗೆ ಬಂತು ಈಗ ಇಂಟಿಗ್ರೇಷನ್ ಮಾಡ್ಕೊ ಈಗ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರ್ತದ ಸೀಕೆಂಟ್ ಸ್ಕ್ವೇರ್ y ಏನಂತಾರ ಟ್ಯಾನ್ y ಅಂತಾರ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ನ ಏನಂತಾರ ಮೈನಸ್ ಕಾಟ್ ಎಕ್ಸ್ ಅಂತಾರ ಪ್ಲಸ್ ಸಿ ಮರಿಬಾರ್ದು ಇಲ್ಲಿ ಬಿಕಾಸ್ ಯಾವಾಗಲೂ ಇಂಟಿಗ್ರೇಷನ್ ಮಾಡಿದ್ಮ್ಯಾಗ ಪ್ಲಸ್ ಸಿ ಬರಿಬೇಕು ಅದು ನೆನ್ಪಿಟ್ಕೊಡ್ರಿ ಟ್ಯಾನ್ y ಪ್ಲಸ್ ಕಾಟ್ y ಕಾಟ್ ಎಕ್ಸ್ ಈಕ್ವಲ್ ಟು ಸಿ ಯಾವುದೈತೆ ಆಪ್ಷನ್ ನೋಡ್ರಿ ಟ್ಯಾನ್ y ಪ್ಲಸ್ ಕಾಟ್ ಎಕ್ಸ್ ಸಿ ಆಪ್ಷನ್ ಕರೆಕ್ಟಾ therefore ಸಿ is the right answer ಎನಿ ಡೌಟ್ ನೋಡಿ 2-3 ಸ್ಟೆಪ್ ಒಳಗೆ ಬಂತಲ್ಲ ಬಟ್ ಇದು ಬರಬೇಕಾದ್ರೆ ಏನು ಭಾಳ ಇಂಪಾರ್ಟೆಂಟ್ ಬೇಕಾದ್ರೆ ಇನ್ನೊಂದು ಕಡೆ ಫಾರ್ಮುಲಾ ಶೀಟ್ ಅಂತ ಮಾಡ್ಕೊಂಡು ಬರ್ಕೊಂಡ್ಬಿಡ್ರಿ 1 ಪ್ಲಸ್ ಕಾಸ್ 2 ಥೀಟಾ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ 2 ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ 2 ಥೀಟಾ ಈಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಥೀಟಾ sin square theta plus cos square theta equal to cos square theta is equal to 1 ತಿಳಿತಾ ನೆಕ್ಸ್ಟ್ cos square theta minus sin square theta equal to cos 2 theta ಇವೆಲ್ಲ ನೆನ್ಪಿಡಬೇಕು ಓಕೆ sin 2 theta is equal to 2 sin theta cos theta ಇಂಥ ಒಂದಿಷ್ಟು ರಿಲೇಷನ್ಸ್ ಅದಾವ ಇವನ್ನ ಬೈ ಹಾರ್ಟ್ ಹಾಕ್ರಿ ಇನ್ನು ಕೆಲವು ರಿಲೇಷನ್ಸ್ ಸೈನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನು ಸೈನ್ ಎ ಮೈನಸ್ ಬಿ ಏನದ ಓಕೆ ನೆಕ್ಸ್ಟ್ ಸೈನ್ ಕಾಸ್ ಕಾಸ್ ಎ ಪ್ಲಸ್ ಬಿ ಅದ ಕಾಸ್ ಎ ಮೈನಸ್ ಬಿ ಅದ ನೆಕ್ಸ್ಟ್ ಸೈನ್ ಎ ಪ್ಲಸ್ ಸೈನ್ ಬಿ ಫಾರ್ಮುಲಾ ಅದಾವ ಸೈನ್ ಎ ಪ್ಲಸ್ ಸೈನ್ ಬಿ ಫಾರ್ಮುಲಾ ಸೈನ್ ಎ ಪ್ಲಸ್ ಕಾಸ್ ಬಿ ಫಾರ್ಮುಲಾ ಪ್ಲಸ್ ಕಾಸ್ ಎ ಪ್ಲಸ್ ಕಾಸ್ ಬಿ ಫಾರ್ಮುಲಾ ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಇವೆಲ್ಲ ಏನದಾವಲ್ಲ ಇವು ನೆನ್ಪಿಟ್ಕೋಬೇಕು ಇಷ್ಟು ಟ್ರಿಗ್ನೋಮೆಟ್ರಿಕಲ್ ಫಾರ್ಮುಲಾಗಳು ಇವು ಪಿ ಯು ಲೆವೆಲ್ಗೆ ಅಥವಾ 10th ಲೆವೆಲ್ಗೆ ಬಂದಿರ್ತಾವೆ ಡಿಪ್ಲೊಮಾ ಲೆವೆಲ್ಗೂ ಇರ್ತಾವೆ ಇವನ್ನ ಬೈ ಹಾರ್ಟ್ ಹಾಕಿ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು ತಿಳಿದಾ ದಿಸ್ ಈಸ್ ಯುವರ್ ವೇರಿಯೇಬಲ್ ಸೆಪರೇಬಲ್ ಮೆಥಡ್ ಇನ್ನೊಂದು ಮೆಥಡ್ ಕೊಡಲಿ ಇನ್ನೊಂದು ಪ್ರಾಬ್ಲಮ್ ಕೊಡಲಿ ಓಕೆ ಚೆಕ್ ಫಸ್ಟ್ ಚೆಕ್ ಮಾಡಿರಿ ಇದು ವೇರಿಯೇಬಲ್ ಸೆಪರೇಬಲ್ ಒಳಗೆ ಸ್ಪಿಟ್ ಆಗುತ್ತೋ ಇಲ್ಲೋ ಅಂತ y ಇಂಟು ಏನದು y ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಪ್ಲಸ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಡಿ ಎಕ್ಸ್ equal to 0. Is it variable separable? ಮಾಡ್ಬೋದಾ ಸೆಪರೇಬಲ್ ಮಾಡ್ಬೋದಾ ಓಕೆ ಸೆಪರೇಟ್ ಮಾಡಿ ಹೇಳ್ರಿ y dy ಎಲ್ಲೇ ಇರಲಿ ಅದನ್ನ ಈ ಕಡೆ ತಗೊಂಬ ಫಸ್ಟ್ ಅವನ್ನ ಆ ಕಡೆ ಕಳಿಸ್ ಹೌದಾ ಮೈನಸ್ ಮಾಡ್ಕೊ y ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ 1 ಮೈನಸ್ ವೈ ಸ್ಕ್ವೇರ್ ಡಿ ಎಕ್ಸ್ y ಇಂಟು ಡಿ ವೈ divided by square root of 1 minus y square is equal to minus x into dx divided by
square root of 1 minus x square. Banta? Now you can conclude that it is a variable separable. Variable separable. Correct? Any doubt? No doubt? Okay. Now ಈಗ ಇಂಟಿಗ್ರೇಷನ್ ಮಾಡ್ಬೇಕು ಇದನ್ನ, ಬಿಕಾಸ್ ವೇರಿಯೇಬಲ್ ಸೆಪರೇಬಲ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಆದ ತಕ್ಷಣ ನೆಕ್ಸ್ಟ್ ಟರ್ಮ್ ಏನದು, ಇದನ್ನ ಇಂಟಿಗ್ರೇಟ್ ಮಾಡೋದು. ನಾವು ಇಂಟಿಗ್ರೇಷನ್ ಆಫ್ y ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ y ಸ್ಕ್ವೇರ್ ಈ ಕಡೆ ಬೇಕಾದ್ರೆ ಬರ್ಕೊಡ್ರಿ. ಇಂಟಿಗ್ರೇಷನ್ ಆಫ್ y divided by square root of 1 minus y square dy is equal to minus square root of 1 minus y square. ಅವಾಗ ಏನಾಗ್ತಿದ್ದು, ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 minus y square equal to minus ಆಫ್ ಪ್ಲಸ್ ಆಗ್ತೈತಿ, ಪ್ಲಸ್ I square root of 1 minus x square. Sorry, x into ಒಂದು ನಿಮಿಷ, ಕರೆಕ್ಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಷ್ಟು ಕರೆಕ್ಟ್ ಐತಿ. ಈಗ ಏನು ಮಾಡಿದ್ನ ಆ ಕಡೆ ಈ ಕಡೆ ತೊಗೊಂಬ, minus square root of 1 minus y square minus square root of 1 minus x square equal to 0. Minus ಕಾಮನ್ ತೆಗೆದು ಆ ಕಡೆ ಕಳಿಸ್ಬಿಟ್ರೆ square root of 1 minus y square square root of 1 plus x square equal to 0 is your answer. Any doubt? B plus c ಬರ್ಕೋ, plus c ಆಗ್ತದೆ, plus c equal to c. ಏನು ಡೌಟ್ ಐತಿ ಇದ್ರೊಳಗೆ? ಓಕೆನಾ? ಇದಾ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು y ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ y ಸ್ಕ್ವೇರ್ ಅಂದ್ರೆ ಇದು. ನೀನು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬೇಕಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿನಗೆ ಇದು ಬರ್ತೈತಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದ, ರೂಟ್ y ಡಿಫ್ರೆನ್ಶಿಯೇಷನ್ ಏನು 1/2 ರೂಟ್ y, 1/2 ರೂಟ್ y ಬರೀತಿ, ಮತ್ತು y ಸ್ಕ್ವೇರ್ಗೆ 2y ಹಾಕೈತಿ. 1/2 ರೂಟ್ y ಬೇಕಾದ್ರೆ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ನೋಡಿ, ಮೈನಸ್ ಹಂಗೆ ಇಡ್ತೀನಿ, 1/2 ರೂಟ್ ಆಫ್ 1 ಮೈನಸ್ y ಸ್ಕ್ವೇರ್, ಮತ್ತು ಮೈನಸ್ y ಸ್ಕ್ವೇರ್ಗೆ ಮೈನಸ್ y ಟು ದಿ ಪವರ್ ಅಲ್ಲ 2y ಹಾಕೈತಿ, ಮೈನಸ್ 2y ಹಾಕಿ, ಈ ಮೈನಸ್ ಕ್ಯಾನ್ಸಲ್ ಆಯ್ತು, ಪ್ಲಸ್ ಆಯಿತು, 2 ಕ್ಯಾನ್ಸಲ್ ಆಯಿತು, y ಡಿವೈಡ್ ಬೈ 1 ಮೈನಸ್ y ಸ್ಕ್ವೇರ್ ಆಯ್ತಿಲ್ಲ, y ಬೈ 1 ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ y ಸ್ಕ್ವೇರ್. Therefore, the final answer is this one. Final answer is this one. Right? Any doubts here? Okay. ಈಗ ನೆಕ್ಸ್ಟ್ ಮೆಥಡ್ ಏನೈತಲ್ಲ ಅದನ್ನ ಇಲ್ಲೇ ಮುಗಿಸ್ಬಿಡ್ತೀನಿ, ಬರ್ಕೊಡ್ರಿ ಅದನ್ನ. ಸೆಕೆಂಡ್ ಮೆಥಡ್, reducible to variable separable. ರೆಡ್ಯೂಸಿಬಲ್ ಟು ವೇರಿಯೇಬಲ್ ಸೆಪರೇಬಲ್ ಅಂದ್ರ ಅವ್ರು ನೋಡಾಕ ಸೆಪರೇಟ್ ಆಗಕ್ ಕಾಣ್ತಿರಂಗಿಲ್ಲ, ನೋಡಕ್ ಏನ್ ಕಾಣಕತ್ತಿಲ್ಲ, ಸೆಪರೇಟ್ ಆದಂಗೆ ಕಾಣ್ತಿಲ್ಲ. ಬಟ್ ಅದ್ರೊಳಗಡೆ ಏನಾರ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇನಾಗ್ಬೋದು, ಸೆಪರೇಟ್ ಆಗ್ತದ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದ, ಸೆಪರೇಟ್ ಆಗ್ತದ. ಅದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಬಂದಾಗ ಕೊಡ್ತೀನಿ. ಈ ಮೆಥಡ್ಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ದಿಸ್ ಇಸ್ ಆಲ್ಸೋ ವೇರಿಯೇಬಲ್ ಸೆಪರೇಬಲ್ ಮೆಥಡ್. ದೇರ್ಫೋರ್ ಇದನ್ನ ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ, ಇದ್ರಕ್ಕೇನು ಎಕ್ಸ್ಟ್ರಾ ನೆನ್ಪಿಡೋದ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಏನು ಮಾಡೋದು ಗೊತ್ತೇನು, ಇಲ್ಲೊಂದು ಪಾಯಿಂಟ್ ಬರ್ಕೊಂಬಿಡಿ ಇದ್ರೊಳಗೆ, ಬೈ ಸಬ್ಸ್ಟಿಟ್ಯೂಟಿಂಗ್ some other variable we get a variable separable form of equation. ಆ ರೀತಿ ಮಾಡಿದಾಗ ಇದು ಈ ಫಾರ್ಮುಲಾ ಬರ್ತದೆ. ಅಲ್ಲಿವರೆಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೈಟಾ? ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ಎರಡನೇ ಮೆಥಡ್ ಯಾವುದು? ಹೋಮೋಜಿನಿಯಸ್ ಮೆಥಡ್. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ.